ನಮಸ್ಕಾರ, ನನ್ನ ಹೆಸರು ಗೌರೀಶ್. ನೀವು ನೋಡ್ತಿದ್ರೆ ಕನ್ನಡ ಫ್ಯಾಷನ್ ಟೆಕ್ ಚಾನಲ್. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋದಲ್ಲಿ ನಾನು ಸ್ಟ್ರೈಟ್ ಕಟಿಂಗ್ ಮೆಜರ್ಮೆಂಟ್ ಬ್ಲೌಸ್ನ ತಗೊಂಡು ಕ್ರಾಸ್ ಕಟಿಂಗ್ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡೋದಂತ ಡೈರೆಕ್ಟ್ ಆಗಿ ಲೈನಿಂಗ್ ಮೇಲೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಸಾಧ್ಯವಾದಷ್ಟು ಪೂರ್ತಿಯಾಗಿ ನೋಡಿ, ಯಾಕಂದ್ರೆ ಒಂದು ಚಿಕ್ಕ ವಿಷಯನೂ ತುಂಬಾನೇ ಇಂಪಾರ್ಟೆಂಟು. ಹಾಗೆ ನೀವು ಇನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಅದನ್ನು ಒತ್ತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ಆನ್ ಮಾಡ್ಕೊಳ್ಳಿ, ಯಾಕಂದ್ರೆ ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಅನ್ನೋದು ಬರುತ್ತೆ. ನೀವು ಆ ಎಲ್ಲ ವಿಡಿಯೋಸ್ನ ನೋಡ್ಬೋದು. ಹಾಗೆ ಈ ಲೈನಿಂಗ್ ಮೇಲೆ ಡೈರೆಕ್ಟ್ ಆಗಿ ನಾನು ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಪ್ರತಿಯೊಂದು ಚಿಕ್ಕ ವಿಷಯನೂ ತುಂಬಾನೇ ಇಂಪಾರ್ಟೆಂಟು. ನೀವು ಕ್ರಾಸ್ ಕಟಿಂಗ್ ಮಾಡಬೇಕಾದ್ರೆ ಕೆಲವು ಚೇಂಜಸ್ನ ಮಾಡಬೇಕು. ಆ ಚೇಂಜಸ್ ಏನು, ಯಾವ ರೀತಿ ಕಟಿಂಗ್ ಮಾಡೋದಂತ ತುಂಬಾ ನೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇದು ಮೆಜರ್ಮೆಂಟ್ ಬ್ಲೌಸ್. ಈ ಮೆಜರ್ಮೆಂಟ್ ಬ್ಲೌಸ್ನ ಬಳಸ್ಕೊಂಡು ಕ್ರಾಸ್ ಕಟಿಂಗ್ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡೋದಂತ ನೋಡೋಣ. ಈ ಬ್ಲೌಸ್ ಬಂದ್ಬಿಟ್ಟು ನಮಗೆ ಸ್ಟ್ರೈಟ್ ಕಟಿಂಗ್ ಅಲ್ಲಿದೆ. ಈ ಕ್ರಾಸ್ ಕಟಿಂಗು ಮತ್ತೆ ಸ್ಟ್ರೈಟ್ ಕಟಿಂಗು ನಮಗೆ ಗೊತ್ತಾಗೋದು ಹೇಗೆ, ನಾವು ಯಾವ ರೀತಿ ತಿಳ್ಕೊಳ್ಳೋದು ಅಂದರೆ, ಈ ಫ್ರಂಟ್ ಸೈಡ್ ಪಾರ್ಟ್ ನಾವು ಕ್ರಾಸ್ ಕಟಿಂಗ್ ಆಗಿರ್ಬೋದು, ಸ್ಟ್ರೈಟ್ ಕಟಿಂಗ್ ಆಗಿರ್ಬೋದು, ಬ್ಯಾಕ್ ಸೈಡ್ ಪಾರ್ಟ್ ಸೇಮ್ ಇರುತ್ತೆ. ಫ್ರಂಟ್ ಸೈಡ್ ಮುಂದ್ಗಡೆ ಪಾರ್ಟ್ ಮಾತ್ರ ನಮಗೆ ಕ್ರಾಸ್ ಕಟಿಂಗ್ ಇಲ್ಲ ಸ್ಟ್ರೈಟ್ ಕಟಿಂಗ್ ಅನ್ನೋದು ಗೊತ್ತಾಗುತ್ತೆ. ಅದು ಯಾವ ರೀತಿ ಅಂದರೆ, ನೀವು ಈ ರೀತಿ ಎಳೆದು ನೋಡಿದ್ರೆ ಉಕ್ಸ್ ಪಟ್ಟಿ ಸೈಡು ಮತ್ತು ಈ ಡಾಟ್ ಹತ್ರ ಸ್ಟ್ರೈಟ್ ಆಗಿದೆಯಾ ಕ್ರಾಸ್ ಆಗಿದೆಯಾ ಅಂತ ಗೊತ್ತಾಗುತ್ತೆ. ಅಷ್ಟೇ ವ್ಯತ್ಯಾಸ, ಇನ್ನೇನು ಇಲ್ಲ. ಚೆಕ್ ಮಾಡೋಂಥ ಅವಶ್ಯಕತೆ ಇನ್ಯಾವುದೂ ಇರೋದಿಲ್ಲ. ಈಗ ಇದು ಸ್ಟ್ರೈಟ್ ಕಟಿಂಗ್ ಬ್ಲೌಸೇ. ಡಬಲ್ ಧಮಾಕ ಅಂದರೆ ನಾನು ನಿಮಗೆ ತಿಳಿಸಿರೋದು ಡಬಲ್ ಬೆನಿಫಿಟ್ ಅಂದರೆ, ಈ ಸ್ಟ್ರೈಟ್ ಕಟಿಂಗ್ ಬ್ಲೌಸ್ನ ಬಳಸ್ಕೊಂಡೆ ನಾವು ಕ್ರಾಸ್ ಕಟಿಂಗ್ ಬ್ಲೌಸ್ನ ಕಟ್ ಮಾಡೋಣ. ಅದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಫಸ್ಟ್ ನಾವು ಯಾವುದೇ ಲೈನಿಂಗ್ನ ತಗೊಳ್ಳಿ. ಈಗ ಇದಕ್ಕೆ ನಾನು ಸ್ಲೀವ್ಸ್ ಉದ್ದ ಈಗ 1 ಮೀಟರ್ ತಗೊಂಡಿದ್ದೀನಿ. ಹಾಗೆ ಈ ಲೈನಿಂಗ್ನ ತಗೊಂಡ ನಂತರ ಈ ಫೋಲ್ಡಿಂಗ್ ಅನ್ನೋದು ಡಬಲ್ ಫೋಲ್ಡಿಂಗ್ ಈ ರೀತಿ ಇರುತ್ತೆ ಆಲ್ರೆಡಿ. ಇದನ್ನ ಚೆನ್ನಾಗಿ ನಾವು ಐರನ್ ಅನ್ನೋದು ಮಾಡ್ಕೊಳ್ಬೇಕು. ಐರನ್ನ ಮಾಡ್ಕೊಂಡ ನಂತರ ಈ ಅಂಚ್ ಪೀಸ್ ಆ ಕಡೆ ಸೈಡ್ ಇರಬೇಕು, ಈ ಫೋಲ್ಡಿಂಗ್ ಅನ್ನೋದು ನಮ್ಮ ಸೈಡ್ ಇರಬೇಕು. ಇದನ್ನ ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ಳಿ. ಹಾಗೆ ಈ ಜಾಗದಲ್ಲಿ ನಮಗೆ ಸ್ಟ್ರೈಟ್ ಲೈನ್ ಅನ್ನೋದು ಇರೋದಿಲ್ಲ. ಲೈನಿಂಗ್ ಕಟ್ ಮಾಡಿದಾಗ ಇದನ್ನ ಫಸ್ಟ್ ನಾವು ಸ್ಟ್ರೈಟ್ ಆಗಿ ಮಾರ್ಕ್ ಮಾಡಿ ನೋಡಿ, ಈ ರೀತಿ ಸ್ಟ್ರೈಟ್ ಆಗಿ ಫಸ್ಟ್ ಮಾರ್ಕ್ ಮಾಡಿ ಕಟ್ ಮಾಡ್ಕೊಳ್ಬೇಕು. ಈಗ ಇದನ್ನ ನಾನು ಫಸ್ಟ್ ಕಟ್ ಮಾಡ್ಕೊಳ್ತೀನಿ. ಈ ರೀತಿ ನಾವು ಯಾವುದೇ ಬ್ಲೌಸ್ನ ಕಟ್ ಮಾಡಬೇಕಾದ್ರೆ ಫಸ್ಟ್ ಮಾಡಬೇಕಾಗಿರೋ ಕೆಲಸ ಈ ರೀತಿ ಸ್ಟ್ರೈಟ್ ಲೈನ್ ನಾವು ಮಾರ್ಕ್ ಮಾಡಿಕೊಂಡು ಫಸ್ಟ್ ಕಟ್ ಮಾಡೋದು. ಇದಾದ ನಂತರ ಈ ರೀತಿ ಒಂದು ಅರ್ಧ ಇಂಚಿಗೆ ನಾವು ಮಾರ್ಕಿಂಗ್ನ ಮಾಡ್ಕೊಳ್ಬೇಕು. ಇದನ್ನು ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ಳಿ. ಫಸ್ಟ್ ಇಷ್ಟು ಕೆಲಸ ಮಾಡಿದರೆ ಸಾಕು ನಾವು. ಇದಾದ ನಂತರ ನೆಕ್ಸ್ಟ್ ಏನು ಮಾಡ್ತೀರಂದ್ರೆ, ಈ ಶೋಲ್ಡರ್ ಜಾಯಿಂಟ್ ಇದೆಯಲ್ವ ಬ್ಲೌಸ್ದು, ಈ ಶೋಲ್ಡರ್ ಜಾಯಿಂಟಿಂದ ಈ ಕೆಳಗಡೆ ಬ್ಯಾಕ್ ಫುಲ್ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು. ಬ್ಲೌಸ್ ಫುಲ್ ಲೆಂತ್, ಇದು ಬ್ಲೌಸ್ ಫುಲ್ ಲೆಂತ್ ನೋಡ್ಬೋದು 13 ಇಂಚ್ ಫುಲ್ ಲೆಂತ್ ಇದೆ ಬ್ಲೌಸ್ದು. ಈ 13 ಇಂಚ್ನ ಆಸ್ ಇಟ್ ಈಸ್ ಈ ರೀತಿ 13 ಇಂಚ್ ಅನ್ನೋದು ಈ ರೀತಿ ಮಾರ್ಕ್ ಮಾಡಬೇಕು. ಫಸ್ಟ್ ಇದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ಮಾರ್ಜಿನ್ಸ್ ಅನ್ನೋದು ಈ ಮಾರ್ಕಿಂಗ್ ಆದ್ಮೇಲೆ ನಾವು ಮಾರ್ಜಿನ್ಸ್ ಅನ್ನೋದು ಮಾಡ್ಕೊಳ್ಬೇಕು. ಇದು ಈಗ ನಮಗೆ ರೆಡಿ. ಇದು ರೆಡಿ ಬ್ಲೌಸ್ ಲೆಂತ್. ಈಗ ನಮಗೆ ಈ ಮಾರ್ಕಿಂದ ಈ ಮಾರ್ಕ್ವರೆಗೂ ರೆಡಿ ಬ್ಲೌಸ್ ಲೆಂತ್. ಇದ್ರ ಮೇಲ್ಗಡೆ ಅರ್ಧ ಇಂಚ್ ಮಾರ್ಕ್ ಮಾಡಬೇಕು. ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಕನ್ಫ್ಯೂಷನ್ ಅನ್ನೋದು ಇರೋದಿಲ್ಲ. ಈ ಮೇಲ್ಗಡೆ ಮಾರ್ಕ್ ಏನಕ್ಕಂದ್ರೆ ಶೋಲ್ಡರ್ ಜಾಯಿಂಟ್ ಮಾಡೋದಕ್ಕೆ ಅರ್ಧ ಇಂಚ್ ಮಾರ್ಜಿನ್. ಇಷ್ಟ ಆಯ್ತಲ್ವ? ಇಷ್ಟಾದ ನಂತರ ನೆಕ್ಸ್ಟು ಈ ಸೈಡ್ ನೋಡ್ಕೊಳ್ಳಿ. ಈ ಸೈಡು ಸ್ಲೀವ್ ಜಾಯಿಂಟ್ ಮಾಡಿದೀವಲ್ವ, ಈ ಸ್ಲೀವ್ ಜಾಯಿಂಟ್ ಮಾಡಿದ್ರಿಂದ ಈ ಕೆಳಗಡೆ ಇದನ್ನ ನೀವು ಈ ರೀತಿ ಟೇಪಲ್ಲಾದ್ರೂ ತಗೊಳ್ಬೋದು, ಇಲ್ಲಾಂದ್ರೆ ಆಸ್ ಇಟ್ ಈಸ್ ಬ್ಲೌಸ್ ಹೆಂಗಿರುತ್ತೋ ಹಂಗೆ ಆದ್ರೂ ಇಡ್ಬೋದು. ಇದು 8.25 ಇಂಚ್ ಇದೆ ಈ ಸೈಡು. ಇದನ್ನ ಈ ರೀತಿ ಇಟ್ಟಾದ್ರೂ ನೀವು ಮಾರ್ಕ್ ಅನ್ನೋದು ಮಾಡ್ಬೋದು. ಇದು ಮಾರ್ಕಿಂಗ್, ನಮಗೆ ಒರಿಜಿನಲ್ ಮಾರ್ಕಿಂಗು. ಇದಕ್ಕೆ ನಾವು ಮೇಲ್ಗಡೆಗೆ ಮಾರ್ಕ್ ಮಾಡ್ಕೊಳ್ಳೋಣ ಈ ರೀತಿ. ಇದು ಕೆಳಗಡೆ ಬಂದ್ಬಿಟ್ಟು ಈ ಕೆಳಗಡೆ ಮಾರ್ಜಿನ್ ರೆಡಿ, ಅದಕ್ಕೆ ಅರ್ಧ ಇಂಚು ಮೇಲ್ಗಡೆ ಮಾರ್ಜಿನ್. ಇದು ಕನ್ಫ್ಯೂಸ್ ಆಗುತ್ತೆ, ವಿಡಿಯೋನ ನೋಡ್ತಾ ಇರಿ, ಅರ್ಥ ಆಗುತ್ತೆ. ಓಕೆನಾ? ಇದಾದ ನಂತರ ನೆಕ್ಸ್ಟ್ ಏನು ಮಾಡ್ತೀರಂದ್ರೆ, ಈ ರೀತಿ ಮೆಜರ್ಮೆಂಟ್ಸ್ನ ಮಾಡ್ಕೊಳ್ಳಿ. ಇದು ಬಂದ್ಬಿಟ್ಟು 5.25 ಇಂಚ್ ಇದೆ. ಓಕೆನಾ? ಈ ಮೇಲ್ಗಡೆ ಮಾರ್ಕಿಂದ ಈ ಕೆಳಗಡೆ ಮಾರ್ಕಿಗೆ 5.25 ಇಂಚ್ ಇದೆ. ನಾವು ಯಾವುದೇ ಬ್ಲೌಸ್ನ ಕಟಿಂಗ್ ಮಾಡಬೇಕಾದ್ರೆ ಈ ರೀತಿ ಮೇಲ್ಗಡೆ ಮಾರ್ಕ್ನ ಮೆಜರ್ಮೆಂಟ್ಗೆ ತಗೊಂಡು ಮೇಲ್ಗಡೆ ಮಾರ್ಕಿಂದ ಈ ಮೇಲ್ಗಡೆ ಮಾರ್ಕ್ ಇದೆಯಲ್ವ, ಈ ಮೇಲ್ಗಡೆ ಮಾರ್ಕಿಗೆ ತಗೊಳ್ಬೇಕು, ಕೆಳಗಡೆ ಮಾರ್ಕಿಗೆ ತಗೊಳ್ಬಾರ್ದು. ಅದಕ್ಕೆ ನಾನು ಈ ಕೆಳಗಡೆ ಮಾರ್ಕ್ ಅನ್ನೋದು ಹಾಕೋದಿಲ್ಲ, ಕನ್ಫ್ಯೂಸ್ ಆಗ್ತೀವಿ ಅಂತ. ಇದು ರೆಡಿ ಇದ್ರೆ ಮೇಲ್ಗಡೆ ಮಾರ್ಕ್ ಹಾಕ್ಬಿಟ್ಟು ನಾನು ಇಲ್ಲಿಗೆ ಮೆಜರ್ಮೆಂಟ್ಸ್ನ ತಗೊಳ್ತೀನಿ. ಈ ಮೇಲ್ಗಡೆ ಮಾರ್ಕಿಂದ ಈ ಮೇಲ್ಗಡೆ ಮಾರ್ಕಿಗೆ ಮೆಜರ್ಮೆಂಟ್ಸ್ ತಗೊಳ್ಬೇಕು. 5 ಇಂಚ್ ಇದೆ ಅಲ್ವಾ, ಈ 5 ಇಂಚ್ ಆಸ್ ಇಟ್ ಈಸ್ ಹಾಗೆ ಇಟ್ಟು ಇಲ್ಲಿ ಬಂದಾಗ ಅರ್ಧ ಇಂಚ್ ಇದನ್ನ ಜಾಸ್ತಿ ಮಾಡಬೇಕು. ಅವಾಗ ಈ ಲೈನ್ ಅನ್ನೋದು ಸ್ವಲ್ಪ ಕ್ರಾಸ್ ಬರುತ್ತೆ ಈ ರೀತಿ. ಇದನ್ನ ಸ್ಟ್ರೈಟು ತಗೊಳ್ತಾರೆ, ಸ್ಟ್ರೈಟು ತಗೊಂಡು ಆರ್ಮಲ್ ರೌಂಡಿಂಗ್ ಮಾಡ್ತಾರೆ, ಕ್ರಾಸು ತಗೊಂಡು ಆರ್ಮಲ್ ರೌಂಡಿಂಗ್ ಅನ್ನೋದು ಮಾಡ್ತಾರೆ ಮಾರ್ಕು.
ಈ ರೀತಿ ಕ್ರಾಸ್ ತೊಗೊಳ್ಬೋದು, ಇಲ್ಲ ಸ್ಟ್ರೈಟ್ ಆದರೂ ತೊಗೊಳ್ಬೋದು. ಸ್ಟ್ರೈಟ್ ತಗೊಂಡ್ರೆ ನಮ್ಗೆ ಕನ್ಫ್ಯೂಸ್ ಆಗುತ್ತೆ ಅಂತ ನಾನು ಕ್ರಾಸ್ ತೊಗೊಂಡಿದ್ದೀನಿ. ಇದು ಈಸಿ ಮೆಥಡ್ ಇರುತ್ತೆ. ಇಷ್ಟು ನಾವು ಫಸ್ಟ್ ಮಾರ್ಕಿಂಗ್ ಮಾಡೋದು. ಇದನ್ನು ಮಾರ್ಕಿಂಗ್ ಮಾಡಿದ ನಂತರ ಬ್ಯಾಕ್ ಸೈಡ್ ನಮಗೆ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿರುತ್ತೆ ಅಂತ ಕರೆಕ್ಟಾಗಿ ಈ ರೀತಿ ಬ್ಲೌಸ್ನ ಹಾಕ್ಕೊಳ್ಬೇಕು. ಸಾಧ್ಯವಾದರೆ ಬ್ಲೌಸ್ನ ಐರನ್ ಮಾಡ್ಕೊಳ್ಳಿ. ಐರನ್ ಮಾಡಿಕೊಂಡ್ರೆ ನಮಗೆ ಈ ಸುಕ್ಕಾಗಿರೋ ಜಾಗದಲ್ಲಿ ತುಂಬ ನೀಟಾಗಿ ಎಷ್ಟಿರುತ್ತೋ ಮಾರ್ಜಿನ್ ಅಷ್ಟು ಕರೆಕ್ಟಾಗಿ ನಮಗೆ ಸಿಗುತ್ತೆ. ನಮಗೆ ಇದರಲ್ಲಿ ಈ ರೀತಿ ಮಾರ್ಕ್ನ ಅಳತೆನ ಮಾಡ್ಕೊಳ್ಬೇಕಾದ್ರೆ ಅರ್ಧ ಇಂಚು ಹೆಚ್ಚು ಕಡಿಮೆ ಆದ್ರೂ ಬ್ಲೌಸ್ ಟೈಟು ಇಲ್ಲ ಲೂಸು ಅನ್ನೋದು ಬರುತ್ತೆ. ಇದನ್ನು ಫಸ್ಟ್ ಮಾರ್ಕ್ ಈ ರೀತಿ ಹಾಕ್ಕೊಂಡ ನಂತರ ಇದು ಎಷ್ಟಿದೆ ನೋಡ್ಕೊಳ್ಬೇಕು. ಇದು 19 ಇಂಚಿದೆ, ಅಂದರೆ 9.5 ಇಂಚು ಒಂದು ಸೈಡಿಗೆ ಬರುತ್ತೆ. ಈ ರೀತಿ ಇದು ನಾವು ಬಾಡಿ ಮೆಜರ್ಮೆಂಟ್ ಪ್ರಕಾರ ಹೋದ್ರೆ ಈ ಆರ್ಮಲ್ ಡೌನಿಂಗ್ ಅನ್ನೋದು ಜಾಸ್ತಿ ಬರುತ್ತೆ. ಬಟ್ ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಾಗ ಅದು ಫಿಟ್ಟಿಂಗ್ ಕರೆಕ್ಟಾಗಿದೆ ಅಂದರೆ ಅದೇ ಪ್ರಕಾರನೇ ಕಟ್ ಮಾಡಿ. ನೀವೇನು ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಫಿಟ್ಟಿಂಗ್ ಕರೆಕ್ಟಾಗಿದೆ ಅಂದರೆ ಆರ್ಮಲ್ ಡೌನಿಂಗ್ ಕಡಿಮೆ ಇದ್ರೂ ಜಾಸ್ತಿ ಇದ್ರೂ ಮೆಜರ್ಮೆಂಟ್ ಬ್ಲೌಸ್ ಯಾವ ರೀತಿ ಇರುತ್ತೋ ಆ್ಯಸ್ ಇಟ್ ಈಸ್ ಅದೇ ರೀತಿಯೇ ನೀವು ಕಟಿಂಗ್ ಮಾಡ್ಕೊಳ್ತಾ ಹೋಗ್ಬೇಕು. ಇದು ಆರ್ಮಲ್ ಡೌನಿಂಗ್ ಕಡಿಮೆ ಇದೆ ಅಲ್ವಾ, ಮತ್ತೆ ಜಾಸ್ತಿ ಮಾಡಬೇಕು ಕಡಿಮೆ ಮಾಡಬೇಕು ಅಂತ ನೀವು ತಲೆ ಕೆಡಿಸ್ಕೊಟ್ರೆ ಬ್ಲೌಸ್ ಕೆಟ್ಟೋಗುತ್ತೆ. ಇದಾದ ನಂತರ ನೆಕ್ಸ್ಟ್ ಈ ಸೊಂಟದ ಅಳತೆ ಕಂಪ್ಲೀಟಾಗಿ ಎಷ್ಟಿದೆ ಅಂತ ಈ ಸೊಂಟದ ಅಳತೆ ಈ ಟೇಪಲ್ಲಿ ಈ ರೀತಿ ಮೆಜರ್ಮೆಂಟ್ನ ಮಾಡ್ಕೊಳ್ಳಿ. 29 ಇಂಚಿದೆ ಈ ಬ್ಲೌಸಿನ ಸೊಂಟದ ಅಳತೆ. ಇದನ್ನು ನೀವು ಡಿವೈಡ್ ಮಾಡಬೇಕು, 4 ಭಾಗ ಮಾಡಬೇಕು. ಅದು ನೀವು ಡಿವೈಡ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ನೋಡಿ ಟೇಪ್ನ ಈ ರೀತಿ ಫೋಲ್ಡ್ ಮಾಡಿ. ಈಗ ನಾನು 29 ಇಂಚಿಗೆ ಈ ರೀತಿ ಫೋಲ್ಡ್ನ ಮಾಡಿದ್ದೀನಿ. ಈ ಸೆಂಟ್ರು ನೋಡ್ಕೊಳ್ಳಿ 14.5 ಇಂಚ್ ಬರುತ್ತೆ. ಮತ್ತು ಅಲ್ಲಿಗೆ ಇನ್ನೂ ಒಂದು ಫೋಲ್ಡ್ನ ಮಾಡಬೇಕು. ಆವಾಗ ನಮಗೆ 7.25 ಇಂಚ್ ಅನ್ನೋದು ಬರುತ್ತೆ. ಈ ರೀತಿ ಡಿವೈಡ್ ಮಾಡೋದು. ಈ 7.25 ಇಂಚಿಗೆ ಮಾರ್ಕ್ ಮಾಡಿ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು. ಈ 1 ಇಂಚ್ ಎಕ್ಸ್ಟ್ರಾ ಏನಕ್ಕಂದರೆ ಈ ಬ್ಯಾಕ್ ಡಾಟ್ಗೋಸ್ಕರ. ಇದಕ್ಕೆ ಸ್ಟ್ರೈಟಾಗಿ ಫಸ್ಟ್ ಮಾರ್ಕ್ನ ಮಾಡ್ಕೊಳ್ಬೇಕು. ಹಾಗೆ ಇದು ಎಕ್ಸ್ಟ್ರಾ ಸೈಡು ನಾವು 2 ಇಲ್ಲ 3 ಹೊಲಿಗೆ ಹಾಕ್ತೀವಲ್ವ, ಅದಕ್ಕೆ ಇದು. ಮತ್ತು ಈ ಮಾರ್ಜಿನು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ನಾನು ತೋರಿಸೋ ಕಟಿಂಗ್ ಹೆಂಗಿರುತ್ತೆ ಅಂದರೆ ರೆಡಿ ಇರುತ್ತೆ, ಮತ್ತು ಇದರಲ್ಲಿ ಮಾರ್ಕಿಂಗ್ ಮಾಡೋದಿರೋದಿಲ್ಲ, ಕಟಿಂಗ್ ಮಾಡೋದಿರೋದಿಲ್ಲ. ಫುಲ್ ರೆಡಿ ಇರುತ್ತೆ. ಒಂದೇ ಸಾರಿ ನಾನು ಮಾರ್ಕಿಂಗ್ನ ಮಾಡಿ ಕಟಿಂಗ್ ಮಾಡ್ತೀನಿ, ರೆಡಿ ಇರುತ್ತೆ. ಹಾಗಾಗಿ ಎಲ್ಲ ಮಾರ್ಕಿಂಗ್ಸು ಎಲ್ಲ ಮಾರ್ಜಿನ್ನು ನಾನು ಫಸ್ಟೇ ತೊಗೊಂಡು ಕಟಿಂಗ್ ಅನ್ನೋದು ನಿಮಗೆ ತೋರಿಸ್ತೀನಿ. ಇಷ್ಟಾದ ನಂತರ ಡೀಪು ಬ್ಯಾಕ್ ಸೈಡ್ ಡೀಪ್ನ ನೋಡ್ಕೊಳ್ಬೇಕು. ಈ ಮೆಜರ್ಮೆಂಟ್ ಬ್ಲೌಸ್ನ ಕೊಟ್ಟಾಗ ಬ್ಯಾಕ್ ಸೈಡ್ ಡೀಪ್ ಅನ್ನೋದು ಈ ಕೆಳಗಡೆ ಎಷ್ಟಿರುತ್ತೆ ಅನ್ನೋದು ನೋಡಿಕೊಂಡ್ರೆ ಸಾಕಾಗತ್ತೆ ನಮಗೆ. ಇದು ಕೆಳಗಡೆ 3 ಇಂಚ್ ಇದೆ. ಈ ರೀತಿ ಈ ಕೆಳಗಡೆಯಿಂದ ಈ 3 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. ಈ ರೀತಿ ಡೀಪ್ ತಗೊಳ್ಬೇಕು. ಈ ಮೇಲ್ಗಡೆಯಿಂದ ಡೀಪ್ ತಗೊಂಡ್ರೆ ನಮಗೆ ಅರ್ಧ ಇಂಚ್ ಹೆಚ್ಚು ಕಡಿಮೆ ಅನ್ನೋದು ಆಗಿಬಿಡುತ್ತೆ. ಹಾಗಾಗಿ ಕೆಳಗಡೆ ಡೀಪ್ನ ತಗೊಂಡ್ರೆ ಸಾಕು, ಪರ್ಫೆಕ್ಟಾಗಿ ಬರುತ್ತೆ. ಇಷ್ಟಾದ ನಂತರ ನೆಕ್ಸ್ಟು ನಾವು ಈ ಶೋಲ್ಡರ್ ನಿಮಗೆ ಕಾಣಿಸ್ತಾ ಇದೆ ಅಲ್ವ, ಈ ಶೋಲ್ಡರ್ ಎಷ್ಟಿದೆ ಅಂತ ಟೇಪಲ್ಲಿ ಆದರೂ ಅಳತೆ ಮಾಡ್ಕೊಳ್ಳಿ, ಇಲ್ಲ ಆ ಬ್ಲೌಸ್ ಮೆಜರ್ಮೆಂಟ್ ಬ್ಲೌಸ್ನ ಇಟ್ಟಾದರೂ ಅಳತೆ ಮಾಡ್ಬೋದು. 2.25 ಇಂಚಿದೆ. ಈಗೇನು ಮಾಡಬೇಕು ಅಂದರೆ ಇಲ್ಲಿ ಅರ್ಧ ಇಂಚ್ ಬಿಟ್ಟು 2.25 ಇಂಚಿಗೆ ಮಾರ್ಕ್ ಮಾಡಬೇಕು. ಈ ಅರ್ಧ ಇಂಚ್ ಯಾಕಂದರೆ ಇಲ್ಲಿ ನಾವು ಈ ಆರ್ಮಲ್ಲು ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರೆ ಮಾರ್ಜಿನ್ ಬೇಕಾಗುತ್ತಲ್ವ, ಅದಕ್ಕೆ ಈ ಅರ್ಧ ಇಂಚು ಇದು ರೆಡಿ. ಇಷ್ಟು ನಾವು ಬ್ಯಾಕ್ ಸೈಡ್ನ ಮೆಜರ್ಮೆಂಟ್ ಮಾಡೋದು. ಈಗ ಇನ್ನೂ ಒಂದು ಸಾರಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ, ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಈ ಮಾರ್ಕಿಂಗ್ಸ್ನ ನೀವು ವಿಡಿಯೋನ ಅರ್ಥ ಆಗಿಲ್ಲ ಅಂದರೆ ಇನ್ನೂ ಒಂದು ಸಾರಿ ನೋಡಿ, ಕ್ಲಿಯರಾಗಿ ಅರ್ಥ ಆಗುತ್ತೆ. ರೆಡಿ ಮಾರ್ಕಿಂಗ್ಸ್ನ ನಾನು ಮಾಡ್ತೀನಿ. ಈ ರೀತಿ ಮಾರ್ಕಿಂಗ್ಸ್ ಮಾಡೋದ್ರಿಂದ ಮೈಂಡಲ್ಲಿ ಜಾಸ್ತಿ ಉಳ್ಕೊಳ್ಳುತ್ತೆ ಕಟಿಂಗ್ ಮಾಡೋ ವಿಧಾನ ಅನ್ನೋದು. ಹಾಗಾಗಿ ನಾನು ಎಲ್ಲ ರೆಡಿ ಮಾರ್ಕಿಂಗ್ನ ತೋರಿಸ್ತೀನಿ. ಬ್ಯಾಕ್ ಲೆಂತು, ಈ ಮಾರ್ಜಿನ್ಸು ಇವೆಲ್ಲ ಫಸ್ಟ್ ಈಗ ನಾನು ವಿಡಿಯೋ ಸ್ಟಾರ್ಟ್ ಮಾಡಬೇಕಾದ್ರೆ ತಿಳಿಸ್ತಾ ಬಂದಲ್ವ, ವಿಡಿಯೋನ ಇನ್ನೂ ಒಂದು ಸಾರಿ ನೋಡಿ, ನಿಮಗೆ ಈ ಮಾರ್ಜಿನ್ಸ್ ಅನ್ನೋದು ಅರ್ಥ ಆಗುತ್ತೆ. ಈ ಆರ್ಮಲ್ ರೌಂಡಿಂಗ್ ಅನ್ನೋದು, ಈ ಶೇಪ್ ಅನ್ನೋದು ನೀಟಾಗಿ, ಇದು ನೀವು ಸರ್ಕಸ್ ಏನು ಮಾಡೋ ಅವಶ್ಯಕತೆ ಇಲ್ಲ. ಈ ಶೇಪ್ ಅನ್ನೋದು ನೀವು ಮಾರ್ಕ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಈ ಮಾರ್ಕಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬಂದಿದೆಯಾ ಇಲ್ವಾ ಅನ್ನೋದು. ಮಾರ್ಕ್ ಮಾಡಿ ಪ್ರಾಕ್ಟೀಸ್ ಮಾಡಿ, ಬರುತ್ತೆ. ಇದ್ರ ಬಗ್ಗೆ ನೀವು ಎಕ್ಸ್ಟ್ರಾ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಹಾಗೆ ಈ ಆರ್ಮೋಲ್ ಅನ್ನೋದು ಚೆಕ್ ಮಾಡ್ಕೊಳ್ಬೇಕು. ಈ ರೀತಿ ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಾಗ ಪರ್ಫೆಕ್ಟಾಗಿ ಬಂದಿದೆ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಬೇಕು. ಇದನ್ನು ಮರಿಬಾರ್ದು. ನೋಡಿ ಪರ್ಫೆಕ್ಟಾಗೇ ಬಂದಿದೆ. ಅದಕ್ಕೆ ನಾನು ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಾಗ ಈ ಆರ್ಮಲ್ ಡೌನಿಂಗ್ ಅನ್ನೋದು ಎಷ್ಟಿರುತ್ತೋ ಬ್ಲೌಸಲ್ಲಿ ಅಷ್ಟೇ ಇಟ್ಕೊಳ್ಳಿ ಅಂತ ತಿಳಿಸೋದು. ಯಾಕಂದರೆ ಕೆಲವ್ರಿಗೆ ಚೆಸ್ಟ್ ಜಾಸ್ತಿ ಇರುತ್ತೆ ಮತ್ತು ಈ ಕಂಕುಳದ ಭಾಗ ಕಡಿಮೆ ಇರುತ್ತೆ. ಹಾಗಾಗಿ ನಾವು ಮೆಜರ್ಮೆಂಟ್ ಬ್ಲೌಸ್ ಒಂದು ಸಾರಿ ಅವ್ರಿಗೆ ಫಿಕ್ಸ್ ಆದಾಗ ಅದನ್ನು ಕೊಟ್ಟಿರ್ತಾರಲ್ವ, ಅದೇ ರೀತಿಯೇ ಕಟಿಂಗ್ ಮಾಡಿ ಸ್ಟಿಚಿಂಗ್ ಅನ್ನೋದು ಮಾಡಬೇಕು. ಇದು ಇಷ್ಟು ಮಾರ್ಕಿಂಗ್ಸ್ ಅನ್ನೋದು. ಈ ಬ್ಯಾಕ್ ಡಾಟ್ ಅನ್ನೋದು ನೀವು ಒಂದು 3 ಇಂಚ್ ತೊಗೊಂಡ್ರೆ ಸಾಕಾಗುತ್ತೆ. ಈಗ ಈ 13 ಇಂಚ್
13 ಇಂಚ್ ಬ್ಲೌಸ್ ಲೆಂತ್ ಇದೆಯಲ್ವ, 3 ಇಂಚ್ ತಗೊಳ್ಳಿ. ಈ ಮಾರ್ಕಿಂದ ಸಾಕು. ಇದು ರೆಡಿ ನಿಮಗೆ ಬ್ಯಾಕ್ ಸೈಡ್ ಪಾರ್ಟ್ನ ಕಟ್ ಮಾಡೋದು ರೆಡಿ. ಈ ಮಾರ್ಕಿಂಗ್ಸ್ ಈಗ ನಾವೇನು ಮಾಡಿದ್ವು ಆ್ಯಸ್ ಇಟ್ ಈಸ್ ಈ ಮಾರ್ಕಿಂಗ್ಸ್ ಕರೆಕ್ಟಾಗಿ ಕಟಿಂಗ್ನ ಮಾಡಬೇಕು. ಇದು ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದು, ಕ್ರಾಸ್ ಕಟಿಂಗಲ್ಲಿ ಬ್ಯಾಕ್ ಸೈಡ್ ಪಾರ್ಟ್ನ ಕಟಿಂಗ್ ಮಾಡೋದ್ರಲ್ಲಿ ಯಾವುದೇ ಚೇಂಜಸ್ ಅನ್ನೋದು ಇರೋದಿಲ್ಲ. ಈ ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದು ಹೊಸದಾಗಿ ಕಲಿಯೋರಿಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಕನ್ಫ್ಯೂಸ್ ಅಂತ ಏನಾದರೂ ಅನಿಸಿದರೆ ವಿಡಿಯೋನ ಇನ್ನೂ ಒಂದು ಸಾರಿ ನೋಡಿ, ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಈಗ ಏನು ಮಾಡಬೇಕಂದ್ರೆ ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದು, ಕ್ರಾಸ್ ಕಟಿಂಗ್ ಮಾಡೋದ್ರಿಂದ ನಾವು ಈ ಅಂಚು ಪೀಸ್ ಈಗ ನಮ್ಮ ಕಡೆ ಇರಬೇಕು, ಫೋಲ್ಡಿಂಗ್ ಅನ್ನೋದು ಆ ಕಡೆ ಇರಬೇಕು. ಇದು ಮೇನ್ ಇಂಪಾರ್ಟೆಂಟು. ಈಗ ನೆಕ್ಸ್ಟ್ ಏನು ಮಾಡ್ತೀರಂದರೆ ಈ ಕ್ರಾಸ್ ಕಟಿಂಗ್ ಸ್ಟ್ರೈಟ್ ಕಟಿಂಗ್ ಮಾಡಬೇಕಾದ್ರೆ ಈ ಬ್ಯಾಕ್ ಸೈಡ್ ಪಾರ್ಟ್ನ ಈ ರೀತಿ ಹಾಕ್ಕೊಂಡು ಸ್ಟ್ರೈಟ್ ಕಟಿಂಗ್ ಅನ್ನೋದು ಮಾಡ್ತೀವಿ. ಬಟ್ ಕ್ರಾಸ್ ಕಟಿಂಗ್ ಮಾಡಬೇಕಾದ್ರೆ ಈ ಬ್ಯಾಕ್ ಸೈಡ್ ಪಾರ್ಟ್ನ ಈ ರೀತಿ ಕ್ರಾಸ್ ಹಾಕಬೇಕು. ಇದೇ ಮೇಜರ್ ಇಂಪಾರ್ಟೆಂಟು ಕ್ರಾಸ್ ಕಟಿಂಗ್ ಮಾಡೋದ್ರಲ್ಲಿ. ಈ ರೀತಿ ಹಾಕ್ಕೊಂಡ್ರೆ ನಮಗೆ ಈ ಲೈನಿಂಗ್ ಅನ್ನೋದು ಇದು ಕ್ರಾಸ್ ಇರುತ್ತೆ. ಈ ಪೊಸಿಷನ್ ಅನ್ನೋದು ನಮಗೆ ಇದು ನೋಡ್ಬೋದು, ಇದು ಕ್ರಾಸ್ ಇರುತ್ತೆ, ಇದು ಬಂದ್ಬಿಟ್ಟು ಸ್ಟ್ರೈಟ್ ಇರುತ್ತೆ. ಹಾಗಾಗಿ ನಾವು ಈ ರೀತಿ ಕ್ರಾಸ್ ಹಾಕಬೇಕು. ಈ ಕಡೆ ಸೈಡ್ ಮಾರ್ಜಿನ್ಸ್ನ ನೋಡ್ಕೊಳ್ಳಿ. ಹಾಗೆ ಮೇಲ್ಗಡೆ ಈ ತುದಿ ನಿಮಗೆ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ. ಈ ತುದಿ ಕರೆಕ್ಟಾಗಿ ನೋಡ್ಕೊಳ್ಬೇಕು. ನೋಡಿಕೊಂಡು ಕ್ರಾಸ್ ಅನ್ನೋದು ನೀಟಾಗಿ ಹಾಕ್ಕೊಳ್ಬೇಕು. ಇದು ಕ್ರಾಸ್ ಹಾಕ್ಕೊಳ್ಳೋ ಮೆಥಡ್. ಇದನ್ನು ಹಾಕೊಂಡ ನಂತರ ನೆಕ್ಸ್ಟ್ ಏನು ಮಾಡ್ತೀರಾ ಅಂದರೆ ಫಸ್ಟು ಈ ಕಡೆ ಸೈಡು ಉಕ್ಸ್ಪಟ್ಟಿ ಸೈಡು ಸ್ಟ್ರೈಟಾಗಿ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು. ಬ್ಯಾಕ್ ಸೈಡ್ ಫೋಲ್ಡಿಂಗ್ ಇರುತ್ತಲ್ವ, ಆ ಫೋಲ್ಡಿಂಗ್ ಕರೆಕ್ಟಾಗಿ ಈ ರೀತಿ ಮಾರ್ಕ್ನ ಮಾಡಿ ನೋಡಿ. ಇದು ಈಗ ಬ್ಯಾಕ್ ಸೈಡ್ ಫೋಲ್ಡಿಂಗು ಸ್ಟ್ರೈಟ್ ಲೈನು. ಇದು ನಮಗೆ ಬ್ಯಾಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು, ಈ ಕಡೆ ಸೈಡು ಈ ಕಡೆ ಸೈಡು. ಇದಾದ ನಂತರ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಇದಾದ ನಂತರ ಇದು ನಮಗೆ ನೆಕ್ ವಿಡ್ತ್ ಮಾರ್ಕ್ ಮಾಡ್ಕೊಂಡ ನಂತರ ಈ ಶೋಲ್ಡರು ಈ ರೀತಿ ಮಾರ್ಕ್ ಮಾಡಿಕೊಂಡು, ಹಾಗೆ ಈ ಬ್ಯಾಕ್ ಸೈಡ್ ಆರ್ಮೋಲ್ ಅನ್ನೋದು ಇರುತ್ತಲ್ವ, ನೀವು ಕಟಿಂಗ್ ಮಾಡಿರೋ ಆರ್ಮೋಲ್ ಶೇಪ್ ಏನಿದೆ ಆಸ್ ಇಟ್ ಈಸ್ ಆ ಶೇಪ್ಗೆ ಕರೆಕ್ಟಾಗಿ ಮಾರ್ಕಿಂಗ್ನ ಮಾಡಿಕೊಂಡು ಬ್ಯಾಕ್ ಸೈಡ್ ಚೆಸ್ಟ್ ಮೆಜರ್ಮೆಂಟ್ ಏನಿರುತ್ತೋ ಅದಕ್ಕೆ ಈ ರೀತಿ ಮಾರ್ಕ್ನ ಮಾಡಿ ಈ ಬ್ಯಾಕ್ ಸೈಡ್ ಪಾರ್ಟ್ನ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳಿ. ಇದು ನಮಗೆ ಫ್ರಂಟ್ ಸೈಡ್ ಕ್ರಾಸ್ ಕಟಿಂಗ್ ಮಾಡೋದಕ್ಕೆ ಬ್ಯಾಕ್ ಸೈಡ್ ಪಾರ್ಟಿಂದ ತಗೊಂಡು ಮೆಜರ್ಮೆಂಟು. ಇದು ಬ್ಯಾಕ್ ಲೆಂತು, ಇದು ನಮಗೆ ನೆಕ್ ವಿಡ್ತು, ಇದು ನಮಗೆ ಚೆಸ್ಟು. ಇದು ಮಾರ್ಕ್ ಮಾಡಿರೋದು ಆರ್ಮಲ್ ರೌಂಡಿಂಗು. ಈಗ ನಿಮಗೆ ಇದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇದನ್ನು ಈ ರೀತಿ ಒಂದು ಸ್ವಲ್ಪ ಕ್ರಾಸ್ ಮಾಡ್ಕೊಳ್ತೀನಿ. ಮಾರ್ಕಿಂಗ್ಸ್ ಅನ್ನೋದು ನಿಮ್ಗೆ ಒಂದು ಸ್ವಲ್ಪ ಕ್ಲಿಯರಾಗಿ ಕಾಣಿಸುತ್ತೆ. ಹಾಗಾಗಿ ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಈ ಡಾಟ್ಸ್ನ ತಗೊಳ್ಬೇಕು. ಈ ರೀತಿ ಮಾರ್ಕಿಂಗ್ಸ್ನ ಮಾಡಿದ ನಂತರ ನೆಕ್ಸ್ಟು ಉಕ್ಸ್ಪಟ್ಟಿ ಸೈಡ್ ಬ್ಲೌಸ್ನ ಈ ರೀತಿ ಉಲ್ಟಾ ಮಾಡಿಕೊಂಡು ಡಾಟ್ಸ್ ಕ್ರಾಸ್ ಕಟಿಂಗ್ ಮೇನ್ ಇಂಪಾರ್ಟೆಂಟ್ ಆಗಿ ಕ್ರಾಸ್ ಕಟಿಂಗಲ್ಲಿ ಈಗ ತಿಳಿಸ್ಕೊಡ್ತೀನಿ ನೋಡಿ. ಸ್ಟ್ರೈಟ್ ಕಟಿಂಗ್ ಬ್ಲೌಸ್ನ ತಗೊಂಡು ಕ್ರಾಸ್ ಕಟಿಂಗ್ ಮಾಡಬೇಕಾದ್ರೆ ನಾವು ಚೇಂಜಸ್ ಮಾಡಬೇಕಾಗಿರೋದು ಕೆಲವೇ ಪಾಯಿಂಟ್ಸ್ನ. ಆ ಪಾಯಿಂಟ್ಸ್ ಬಿಟ್ಟು ಬೇರೆ ಇನ್ನೇನು ಚೇಂಜಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಕ್ರಾಸ್ ಕಟಿಂಗಲ್ಲಿ ನಮಗೇನು ಅಂದರೆ ಕ್ರಾಸ್ ಇರೋದ್ರಿಂದ ಸ್ವಲ್ಪ ಎಕ್ಸ್ಪೆಂಡಬಲ್ ಆಗುತ್ತೆ. ಹಾಗಾಗಿ ಸ್ವಲ್ಪ ನಾವು ಈ ಡಾಟ್ಸ್ ಅನ್ನೋದು 1/4 ಇಂಚ್, ಅರ್ಧ ಇಂಚು ಹೆಚ್ಚು ಕಡಿಮೆ ಅನ್ನೋದು ಮಾಡಿದ್ರು ಈ ಎಕ್ಸ್ಪೆಂಡ್ ಆಗುತ್ತಲ್ವ, ಅಲ್ಲಿ ಅಡ್ಜಸ್ಟ್ಮೆಂಟಿಂಗ್ ಅನ್ನೋದು ಆಗುತ್ತೆ. ಬಿಗ್ ಸೈಜು ಅಂದರೆ ದೊಡ್ಡ ಸೈಜ್ ಚೆಸ್ಟ್ ಮೆಜರ್ಮೆಂಟ್ ಇದ್ದರೆ ಸ್ವಲ್ಪ ದಪ್ಪ ಇರೋರ್ಗಾದರೆ ಕ್ರಾಸ್ ಕಟಿಂಗ್ ಅನ್ನೋದು ಒಂದು ಸ್ವಲ್ಪ ಅಡ್ಜಸ್ಟ್ಮೆಂಟಲ್ ಅಂದರೆ ಫಿಟ್ಟಿಂಗು ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ, ಎಕ್ಸ್ಪೆಂಡ್ ಆಗುತ್ತೆ. ಹಾಗಾಗಿ ಫಿಟ್ಟಿಂಗ್ ಅನ್ನೋದು ಟೈಟಾಗಿ ಕೂತ್ಕೊಳ್ಳುತ್ತೆ. ಈ ಸ್ಟ್ರೈಟ್ ಕಟಿಂಗಲ್ಲಿ ಏನಂದರೆ ನಾವು ಡಾಟ್ಸ್ನ ಎಷ್ಟು ಮೆಜರ್ಮೆಂಟ್ಸ್ ತೊಗೊಂಡು ಇಟ್ಟಿರ್ತೀವೋ ಅಷ್ಟಕ್ಕೆ ಇರುತ್ತೆ. ಟೈಟ್ ಆದರೆ ಟೈಟ್ ಆಗುತ್ತೆ, ಲೂಸ್ ಆದರೆ ಲೂಸ್ ಆಗುತ್ತೆ. ಕ್ರಾಸ್ ಕಟಿಂಗಲ್ಲಿ ಆಗೋದಿಲ್ಲ. ನಮ್ಗೇನಾದರೂ ಸ್ವಲ್ಪ ಟೈಟ್, ನಾವು ಈ ಟಕ್ಸ್ನ ಟೈಟಾಗಿ ಒಂದು ಸ್ವಲ್ಪ ಇಟ್ಟರು ಕಡಿಮೆ ಇಟ್ಟರು ಎಕ್ಸ್ಪೆಂಡ್ ಆಗುತ್ತೆ. ಲೂಸ್ ಇಟ್ಟರು ನಮ್ಗೆ ಅದು ಫಿಟ್ಟಿಂಗ್ ಅನ್ನೋದು ಕೂತ್ಕೊಳ್ಳುತ್ತೆ, ಜಾಸ್ತಿ ಎಕ್ಸ್ಪೆಂಡ್ ಅನ್ನೋದು ಆಗಲ್ಲ. ಈ ರೀತಿ ಅಡ್ಜಸ್ಟ್ಮೆಂಟಿಂಗ್ ಅನ್ನೋದು ಇರುತ್ತೆ ಕ್ರಾಸ್ ಕಟಿಂಗಲ್ಲಿ. ಅಷ್ಟು ಬಿಟ್ಟರೆ ನಮ್ಗೆ ಇನ್ನೇನು ಇರೋದಿಲ್ಲ. ಈ ಚೇಂಜಸ್ ಅನ್ನೋದು ನಾವು ಮಾಡೋ ಅವಶ್ಯಕತೆ ಮೇಜರಾಗಿ ಏನೂ ಇರೋದಿಲ್ಲ. ಈ ಡಾಟ್ಸ್ನ ಎಷ್ಟಿರುತ್ತೋ ಕರೆಕ್ಟಾಗಿ ಈ ರೀತಿ ಈ ಸೆಂಟರ್ ಡಾಟ್ ಮೆಜರ್ಮೆಂಟ್ನ ಮಾಡ್ಕೊಳ್ಳಿ. ಈ ಸೆಂಟರ್ ಡಾಟ್ನ ಕರೆಕ್ಟಾಗಿ ಈ ರೀತಿ ಮಾರ್ಕ್ನ ಮಾಡಿ. ಹಾಗೆ ಈ ಸೆಂಟರ್ ಡಾಟಿಂದ ಈ ಡಾಟ್ ಎಷ್ಟು ಇಂಚ್ ಇಟ್ಟಿದ್ದಾರೆ
ಅನ್ನೋದನ್ನು ಇಲ್ಲಿಂದ ನೋಡ್ಕೊಳ್ಳಿ. ಇದು 2.5 ಇಂಚ್ ಇದೆ, 2.5 ಹಾಗೆ ಅರ್ಧ ಇಂಚ್ ಮಾರ್ಜಿನ್ 3 ಇಂಚ್. ಇದಾಯ್ತಲ್ವ. ನಮಗೆ ಇದು ಬಂದ್ಬಿಟ್ಟು ಮೇನ್ ಇಂಪಾರ್ಟೆಂಟ್ ಬ್ಲೌಸಲ್ಲಿ ಇದೇ ಡಾಟೇ ಮೇನ್ ಇಂಪಾರ್ಟೆಂಟ್ ಡಾಟ್. ಇದು ಡಾಟ್ ಆದ ನಂತರ ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟರು, ಮೆಜರ್ಮೆಂಟ್ ಬ್ಲೌಸ್ ಕೊಡದೇ ಇದ್ದರೂ ಕಟ್ ಮಾಡಿದಾಗ ನಾವು ಈ ಡಾಟ್ನ ಈ ಶೋಲ್ಡರ್ ಸೆಂಟರ್ಗೆ ಕರೆಕ್ಟಾಗಿ ಈ ರೀತಿ ಸ್ಕೇಲ್ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಇದು ನಿಮಗೆ ಪರ್ಫೆಕ್ಟ್ ಇರುತ್ತೆ. ಓಕೆನಾ. ಇದಾದ ನಂತರ ಈ ಡಾಟ್ಸು, ಈ ಮೆಜರ್ಮೆಂಟ್ ಬ್ಲೌಸಲ್ಲಿ ಡಾಟ್ಸ್ ಎಷ್ಟಿದೆಯೋ ಅಷ್ಟನ್ನೇ ಡಾಟ್ಸ್ನ ತಗೊಳ್ಬೇಕು. ಇದನ್ನು ಈ ರೀತಿ ಟೇಪಲ್ಲಿ ಅಳತೆ ಮಾಡ್ಕೊಳ್ಳಿ. 1 ಇಂಚ್ ಇದೆ ಇದು. ಈ 1 ಇಂಚ್ಗೆ ಈ ರೀತಿ ಫಸ್ಟ್ ಈ ಮೇನ್ ಡಾಟ್ ಇಂಪಾರ್ಟೆಂಟ್ ಆಗಿರೋದ್ರಿಂದ ಈ ಡಾಟ್ನ ಕಂಪ್ಲೀಟಾಗಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋಣ. ಇದು ಕಂಪ್ಲೀಟ್ ಫಸ್ಟ್ ನಾವು ಕ್ರಾಸ್ ಕಟಿಂಗ್ ಆಗಿರ್ಬೋದು, ಸ್ಟ್ರೈಟ್ ಕಟಿಂಗ್ ಆಗಿರ್ಬೋದು, ಬ್ಲೌಸ್ ಕಟಿಂಗ್ ಮಾಡಬೇಕಾದ್ರೆ ಫ್ರಂಟ್ ಸೈಡ್ ಈ ಡಾಟ್ನ ಫಸ್ಟ್ ತಗೊಳ್ಬೇಕು. ತಗೊಂಡ ನಂತರ ನೆಕ್ಸ್ಟ್ ನಾವು ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಾಗ ಫ್ರಂಟ್ ಸೈಡ್ ಡೀಪ್, ಈ ಫ್ರಂಟ್ ಸೈಡ್ ಡೀಪ್ ಅನ್ನೋದನ್ನು ನಾವು ಈ ರೀತಿ ಬೇಕಾದರೂ ಮೆಜರ್ಮೆಂಟ್ಸ್ನ ತಗೊಳ್ಬೋದು. ಯಾವ ರೀತಿ ಅಂದರೆ ಈ ಫ್ರಂಟ್ ಸೈಡ್ ಪಾರ್ಟ್ ಅನ್ನೋದು ಏನಿರುತ್ತೋ ಈ ಫ್ರಂಟ್ ಸೈಡ್ ಪಾರ್ಟ್ನ ಈ ರೀತಿ ನೀಟಾಗಿ ಫಸ್ಟ್ ಹಾಕ್ಕೊಳ್ಬೇಕು. ಈ ಫ್ರಂಟ್ ಸೈಡ್ ಪಾರ್ಟ್ನ ಈ ರೀತಿ ನೀಟಾಗಿ ಹಾಕ್ಕೊಂಡ ನಂತರ ಇಲ್ಲಿ ಬೇಕಾದರೆ ಈ ರೀತಿ ಸ್ಟ್ರೈಟಾಗಿ ಸ್ಕೇಲ್ನ ಇಟ್ಕೊಳ್ಳಿ. ಈ ಡೀಪ್ ಎಷ್ಟು ಇಂಚ್ ಇದೆ ಅಂತ ನೋಡ್ಕೊಳ್ಳಿ. 7 ಇಂಚ್ ಕರೆಕ್ಟಾಗಿ ಬರುತ್ತೆ ಸ್ಟ್ರೈಟಾಗಿ. ಈ ರೀತಿ ತಗೊಂಡ್ರೂ ನಮಗೆ ಪರ್ಫೆಕ್ಟ್ ಅನ್ನೋದಿರುತ್ತೆ. ಓಕೆನಾ. ರೆಡಿ 7 ಇಂಚು ಬರುತ್ತೆ. ಮೇಲ್ಗಡೆ 1/2 ಇಂಚ್ ಮಾರ್ಜಿನ್ ಶೋಲ್ಡರ್ಗೆ ಬಿಡಬೇಕಲ್ವ, ಬಿಟ್ಟು 7 ಇಂಚಿಗೆ ಮಾರ್ಕ್ನ ಮಾಡ್ಕೊಳ್ಳೋಣ. ಹಾಗೆ ಈ ನೆಕ್ ವಿಡ್ತಿಗೆ ಮಾರ್ಕ್ ಮಾಡಿದ್ವಲ್ವ ಅದಕ್ಕೆ ಈ ರೀತಿ ಸ್ಟ್ರೈಟಾಗಿ ಈ ರೀತಿ ಮಾರ್ಕ್ನ ಮಾಡೋಣ. ಇದು ನಮಗೆ ರೆಡಿ. ನಾವು ಇದನ್ನು ಫ್ರಂಟ್ ಸೈಡು ರೌಂಡ್ ನೆಕ್ ಕಟ್ ಮಾಡಬೇಕಾದ್ರೆ ಈ ಮಾರ್ಕಿಂಗ್ನ ಬಿಟ್ಟು ಈ ಕಡೆ ಸೈಡ್ ಕಟ್ ಮಾಡಬೇಕು. ಇದನ್ನು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಯಾಕಂದರೆ ಈ ಮಾರ್ಕಿಂಗ್ ಅನ್ನೋದು ರೆಡಿ ಇರುತ್ತೆ. ನಾವು ಈ ಮಾರ್ಕಿಂಗಿಗೆ ಕಟಿಂಗ್ ಮಾಡಿದರೆ ಮಾರ್ಜಿನ್ಸ್ ಅನ್ನೋದಿನ್ನ ಜಾಸ್ತಿ ಆಗುತ್ತೆ. ಹಾಗಾಗಿ ಈ ರೆಡಿ ಮಾರ್ಕಿಂಗ್ ಬಿಟ್ಟು 1/4 ಇಂಚ್ ಈ ಕಡೆ ಸೈಡು ನಾವು ನೆಕ್ ಕಟ್ ಮಾಡೋದಕ್ಕೆ ಈ ರೀತಿ ಮಾರ್ಕ್ನ ಮಾಡ್ಕೊಳ್ಬೇಕು. ಇಷ್ಟ ಆಯ್ತಲ್ವ. ಇಷ್ಟಾದ ನಂತರ ಈ ಡಾಟ್ನ ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟರು ನೀವೇನು ತಲೆ ಕೆಡಿಸ್ಕೊಳ್ಬೇಡಿ. ಈ ನೆಕ್ ಬಿಡ್ತು ಮತ್ತು ಈ ಡಾಟ್ ಇದೆಯಲ್ವ ಇದರ ಸೆಂಟರ್ಗೆ ಈ ಡಾಟ್ನ ಇಟ್ಕೊಳ್ಳಿ. ಹಾಗೆ ಈ ನೆಕ್ ಎಲ್ಲಿಗೆ ಬಂದಿದೆ ನೋಡಿಕೊಂಡು ಕರೆಕ್ಟಾಗಿ ಅಲ್ಲಿಗೆ ಮಾರ್ಕ್ನ ಮಾಡ್ಕೊಳ್ಳಿ. ಇದು ಒಂದು ಮೆಥಡ್ ಇರುತ್ತೆ. ಓಕೆನಾ. ಇದಾದ ನಂತರ ನಮಗೆ ಈ ಉಕ್ಸ್ ಪಟ್ಟಿ ಸೈಡು, ಈ ಉಕ್ಸ್ ಪಟ್ಟಿ ಈಗ ನಿಮಗೆ ಈ ಉಕ್ಸ್ ಪಟ್ಟಿ ಅನ್ನೋದು ಕಾಣಿಸ್ತಾ ಇದೆ ಅಲ್ವಾ. ಈ ಡೀಪಿಂದ ಈ ಕ್ರಾಸ್ ಬೆಲ್ಟು ಎಲ್ಲಿಗೆ ಅಟ್ಯಾಚ್ ಮಾಡಿದ್ದಾರೆ ನೋಡಿಕೊಂಡು ಅಷ್ಟನ್ನು ಮೆಜರ್ಮೆಂಟ್ನ ಮಾಡ್ಕೊಳ್ಳಿ. ಇದು 3 ಇಂಚ್ ಇದೆ. ಈ 3 ಇಂಚ್ಗೆ ಫಸ್ಟ್ ಮಾರ್ಕ್ನ ಮಾಡ್ತೀನಿ. ಈ ಮಾರ್ಕ್ನ ಮಾಡಿದ ನಂತರ ಈ ಡಾಟ್ ಇಟ್ಕೊಳ್ಳೋದಕ್ಕೆ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡೋದಕ್ಕೆ ಮಾರ್ಜಿನ್ಸ್ ಬೇಕು. ಎಷ್ಟು ಬೇಕು? 1 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಅನ್ನೋದು ಬೇಕು. ಇದಕ್ಕೆ ಅರ್ಧ ಇಂಚ್ ಹೋಗುತ್ತೆ. ಈ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡೋದಕ್ಕೆ ಅರ್ಧ ಇಂಚ್ ಹೋಗುತ್ತೆ. ಅವಾಗ ಏನು ಮಾಡ್ತೀನಿ ಅಂದರೆ ಇಲ್ಲಿಂದ 1 ಇಂಚ್ ಎಕ್ಸ್ಟ್ರಾ ಅನ್ನೋದು ತಗೊಂಡಿದ್ದೀನಿ. ತಗೊಂಡ ನಂತರ ಈ ರೀತಿ ಕ್ರಾಸಾಗಿ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಷ್ಟು ಮಾರ್ಕ್ನ ಮಾಡಿದ ನಂತರ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಈ ಸೈಡು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ನಾನು ಲಾಸ್ಟ್ ಟೈಮ್ 2 ಬ್ಲೌಸ್ ಕಟಿಂಗು ಸ್ಟಿಚಿಂಗು ಮಾಡಿದ್ದೀನಿ. ಸೈಡ್ ಫಿಟ್ಟಿಂಗ್ ಮಾಡಬೇಕಾದ್ರೆ ಹೆಚ್ಚು ಕಡಿಮೆ ಬರುತ್ತೆ ಅಂತ ತುಂಬ ಜನ ಕಾಮೆಂಟ್ಸಲ್ಲಿ ಕೇಳಿದ್ದಾರೆ. ಅದಕ್ಕೆ 2 ವಿಡಿಯೋದಲ್ಲೂ ನಾನು ಆದಷ್ಟು ಕ್ಲಿಯರ್ನ ಮಾಡಿದ್ದೀನಿ ಪಾಯಿಂಟ್ಸ್ನ. ಈಗ ಇನ್ನೂ ಒಂದು ಮೇಜರ್ ಪಾಯಿಂಟ್ ತಿಳಿಸ್ಕೊಡ್ತೀನಿ ನೋಡಿ. ಹೆಚ್ಚು ಕಡಿಮೆ ಯಾಕೆ ಬರುತ್ತೆ ಅಂದರೆ ಸ್ಟಾರ್ಟಿಂಗ್ ನಾವು ಕಟಿಂಗ್ ಮಾಡಬೇಕಾದ್ರೆ ಯಾವ ರೀತಿ ಕಟಿಂಗ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕೆ ಅಂದರೆ ಇದು ಬ್ಯಾಕ್ ಲೆಂತ್ ರೆಡಿ ಇರುತ್ತೆ. ನಾವು ಈ ಕ್ರಾಸ್ ಬೆಲ್ಟಿಗೆ ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟು ಮಾರ್ಜಿನ್ನ ಬಿಟ್ಟರೆ ನಾವು ಸೈಡ್ ಫಿಟ್ಟಿಂಗ್ ಮಾಡಬೇಕಾದ್ರೆ ಕರೆಕ್ಟಾಗಿ ಬರುತ್ತೆ. ಅದನ್ನು ಬಿಟ್ಟು ನಾವು ಕ್ರಾಸ್ ಬೆಲ್ಟಿಗೆ ಎಷ್ಟು ಬೇಕು ಅಷ್ಟನ್ನ ಕರೆಕ್ಟಾಗಿ ಮಾರ್ಜಿನ್ನ ಬಿಡಬೇಕಾಗಿರೋದನ್ನು ಬಿಟ್ಟು ಎಕ್ಸ್ಟ್ರಾ ಬಿಡೋದು ಇಲ್ಲ ಕಡಿಮೆ ಬಿಡೋದು ಮಾಡಿದರೆ ಹೆಚ್ಚು ಕಡಿಮೆ ಆಗುತ್ತೆ. ಅದು ಯಾವ ರೀತಿ ಅಂತ ಈಗ ತಿಳಿಸ್ಕೊಡ್ತೀನಿ ನೋಡಿ. ಪರ್ಫೆಕ್ಟಾಗಿರುತ್ತೆ ಇದು ನಿಮಗೆ ಫ್ರಂಟ್ ಸೈಡು. ಇದು ಸೈಡ್ ಸ್ಟಿಚಿಂಗ್ ಆಗಿರೋದು. ನೀವು ಏನು ಮಾಡ್ತೀರಾ ಅಂದರೆ ಈ ಸ್ಲೀವ್ ಅಟ್ಯಾಚ್ ಮಾಡಿದಾರಲ್ವ, ಈ ಸ್ಲೀವ್ ಅಟ್ಯಾಚ್ ಎಲ್ಲಿಂದ ಮಾಡಿದಾರೋ ಅಲ್ಲಿಂದ ಈ ಕ್ರಾಸ್ ಬೆಲ್ಟ್ ಎಲ್ಲಿಗೆ ಅಟ್ಯಾಚ್ ಮಾಡಿದಾರೋ ಅಷ್ಟಕ್ಕೆ ಫಸ್ಟ್ ಅಳತೆ ಮಾಡ್ಕೊಳ್ಳಿ. ಇದು 6 ಇಂಚ್ ಇದೆ. 6 ಇಂಚು ಮತ್ತು ಈ ಕ್ರಾಸ್ ಬೆಲ್ಟ್ 2 ಇಂಚು 8 ಇಂಚ್ ಇದೆ. ನೀವೇನು ಮಾಡಬೇಕು ಅಂದರೆ ಫಸ್ಟ್ ಈ 6 ಇಂಚಿಗೆ ಮಾರ್ಕ್ ಮಾಡಬೇಕು.
ಈ 6 ಇಂಚಿಗೆ ಎಲ್ಲಿಗೆ ಮಾರ್ಕ್ ಮಾಡಬೇಕಂದ್ರೆ ಇಲ್ಲಿ ಅರ್ಧ ಇಂಚ್ ಬಿಟ್ಟು ಮಾರ್ಕ್ ಮಾಡಬೇಕು, ಮತ್ತೆ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ರೆಡಿ ನಾನು ಮೆಜರ್ಮೆಂಟ್ ಬ್ಲೌಸಲ್ಲಿ ರೆಡಿ ತಗೊಂಡಿರೋದ್ರಿಂದ ಇಲ್ಲಿ ಅರ್ಧ ಇಂಚ್ ಬಿಟ್ಟು 6 ಇಂಚಿಗೆ ಮಾರ್ಕ್ನ ಮಾಡಬೇಕು. ಇದು ಮಾರ್ಕ್ ಆಯಿತು. ಇದಾದ ನಂತರ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಇಲ್ಲಿ ಒಂದು ಡಾಟ್ ಅನ್ನೋದು ಬರುತ್ತೆ, 4th ಡಾಟು. ಹಾಗೆ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡೋದಕ್ಕೆ ಮಾರ್ಜಿನ್ ಬೇಕು. ಎಷ್ಟು ಬೇಕು? 1 ಇಂಚ್ ಎಕ್ಸ್ಟ್ರಾ ಬೇಕು. ಆ 1 ಇಂಚ್ನ ಮತ್ತೆ ಇಲ್ಲಿ ಕೆಳಗಡೆ ತಗೊಳ್ಬೇಕು. ಈ ಅರ್ಧ ಇಂಚು ಈ ಡಾಟ್ಗೆ ಈ ಅರ್ಧ ಇಂಚು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡೋದಕ್ಕೆ. ಇಷ್ಟು. ಇದನ್ನು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ವಿಡಿಯೋನ ಮತ್ತೆ ನೋಡಿ, ಕ್ಲಿಯರಾಗಿ ಅರ್ಥ ಆಗುತ್ತೆ. ಇದು ಚೆಸ್ಟ್, ಬ್ಯಾಕ್ ಚೆಸ್ಟ್ ಸ್ಟ್ರೈಟಾಗಿ ಲೈನ್ನ ಹಾಕ್ಕೊಂಡ ನಂತರ ಈ ಮಾರ್ಕ್ ಈಗ ಹಾಕಿದ್ದೀವಲ್ವ, ಈ ಮಾರ್ಕಿಗೆ ಈ ರೀತಿ ಕ್ರಾಸಾಗಿ ಈ ರೀತಿ ಮಾರ್ಕ್ ಅನ್ನೋದು ಮಾಡಬೇಕು. ಇದು ಪರ್ಫೆಕ್ಟಾಗಿ ನಾವು ಫ್ರಂಟ್ ಸೈಡ್ ಮಾರ್ಕಿಂಗ್ನ ಮಾಡೋದು. ಈ ರೀತಿ ಪ್ರಾಕ್ಟೀಸ್ನ ಮಾಡಿದರೆ ನಿಮಗೆ ಆಲ್ಟ್ರೇಷನ್ ಅನ್ನೋದು 99% ಅವಾಯ್ಡ್ ಆಗುತ್ತೆ. ಓಕೆನಾ? ಇದು ಪರ್ಫೆಕ್ಟ್ ಮಾರ್ಜಿನ್. ಇದಾದ ನಂತರ ನಾವು ನೆಕ್ಸ್ಟ್ ಈ 4th ಡಾಟು, ಈ 4th ಡಾಟ್ನ ಈ ಡಾಟ್ ಎಲ್ಲಿದೆ ಅಲ್ಲಿ ಕರೆಕ್ಟಾಗಿ ಬೇಕಾದರೂ ತಗೊಳ್ಬೋದು. ನಮಗೆ ಇಂಪಾರ್ಟೆಂಟ್ ಡಾಟ್ಸ್ ಬಂದುಬಿಟ್ಟು ಈ ಡಾಟ್ಸು ಹಾಗೆ ಈ ಕ್ರಾಸ್ ಡಾಟು. ಈ 2 ಎಕ್ಸ್ಟ್ರಾ ಡಾಟ್ಸ್ ಏನಿದಾವೋ ಸುಮ್ಮನೆ ಆಲ್ಟರ್ನೇಟ್ಗೆ ಇರುತ್ತೆ ಅಷ್ಟೇ. ಈ ಡಾಟು ಪರ್ಫೆಕ್ಟಾಗಿ ತಗೊಂಡ್ರೆ ನಾವು ಸಾಕು. ಇದ್ರ ಬಗ್ಗೆ ನೀವೇನು ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡಿ. ಈ ವಿಡ್ತ್ನ ನೋಡಿಕೊಂಡು ಈ ಡಾಟ್ನ ಮಾರ್ಕ್ ಮಾಡ್ಕೊಳ್ಳಿ. ಒಂದು ಅರ್ಧ ಇಂಚ್ ಆ ಕಡೆ ಈ ಕಡೆ ಆದರೂ ಏನು ನಿಮಗೇನು ಆಲ್ಟ್ರೇಷನ್ ಅನ್ನೋದೇನು ಬರೋದಿಲ್ಲ. ಈ ಡಾಟು 2 ಇಂಪಾರ್ಟೆಂಟಾಗಿದ್ದರೆ ಸಾಕು. ಈಗ ಇದು ಫ್ರಂಟ್ ಸೈಡ್ ಮಾರ್ಕ್ ಮಾಡೋದು ಕ್ಲಿಯರಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಈ ಡಾಟು ನೆಕ್ಸ್ಟು ನಮಗೆ ಈ ಡಾಟು ಕೆಲವು ಸಾರಿ ಏನಾಗುತ್ತೆ ಅಂದರೆ ಈ ಮಾರ್ಕ್ ಇದೆಯಲ್ವ, ಈ ಮಾರ್ಕಿಗೆ ಸ್ಟ್ರೈಟಾಗಿ ಈ ರೀತಿ ಬರುತ್ತೆ. ಓಕೆನಾ? ಈ ರೀತಿ ಬಂದರೆ ಇದು ನೀವು ಫಸ್ಟ್ ಟೈಮ್ ಕಟಿಂಗ್ ಮಾಡಿದಾಗ, ಈ ಬ್ಲೌಸ್ ನಾನೇ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿರೋದು, ಹಾಗಾಗಿ ನನಗೆ ಈ ಮಾರ್ಕ್ ಏನಿದೆ ಈ ಮಾರ್ಕಿಗೆ ಸ್ಟ್ರೈಟಾಗಿ ಬರುತ್ತೆ. ಓಕೆನಾ? ಇಲ್ಲ ಅಂದರೆ ಇದು ಈ ಕಡೆ ಬರೋದು ಆಗುತ್ತೆ. ಹಾಗೆ ಈ ಮಾರ್ಕು ಅಷ್ಟು ಪರ್ಫೆಕ್ಟ್ ಅನ್ನೋದು ಬರೋದಿಲ್ಲ. ನಾವು ಫಸ್ಟ್ ಟೈಮ್ ಯಾವ ರೀತಿ ಕಟಿಂಗ್ ಮಾಡಿ ಪರ್ಫೆಕ್ಟಾಗಿ ಸ್ಟಿಚಿಂಗ್ ಮಾಡ್ತೀವೋ ನೆಕ್ಸ್ಟ್ ಟೈಮ್ ಅದೇ ಬ್ಲೌಸ್ ಕೊಟ್ಟಾಗ ಈ ರೀತಿ ಬರುತ್ತೆ ಮಾರ್ಕಿಂಗ್ ಅನ್ನೋದು. ನೋಡ್ಬೋದು ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಮಾರ್ಕಿಂಗ್ ಅನ್ನೋದು ಬಂದಿದೆ. ಈ ಡಾಟ್ ಕೂಡ ಮೆಜರ್ಮೆಂಟ್ ಬ್ಲೌಸಲ್ಲಿ ಎಷ್ಟಿರುತ್ತೋ ನೋಡಿಕೊಂಡು ಅಷ್ಟಕ್ಕೆ ಮಾರ್ಕ್ನ ಮಾಡ್ಕೊಳ್ಳಿ. ಇದು ಫ್ರಂಟ್ ಸೈಡು ಮಾರ್ಕ್ ಮಾಡುವಂಥದ್ದು. ಇದಾದ ನಂತರ ಈಗ ಈ ಶೇಪ್ ನಾವು ಆಲ್ರೆಡಿ ಮಾರ್ಕ್ನ ಮಾಡ್ಕೊಂಡಿದ್ವಲ್ಲ ಬ್ಯಾಕ್ ಸೈಡ್, ಇದನ್ನೇನು ಮಾಡಬೇಕಂದ್ರೆ ಈ ರೀತಿ ಮಾರ್ಕರಿಂದನೇ ಫ್ರಂಟ್ ಸೈಡ್ಗೂ ಈ ರೀತಿ ಫಸ್ಟೇ ಮಾರ್ಕ್ನ ಮಾಡ್ಕೊಂಡ್ಬಿಟ್ರೆ ಕಟಿಂಗ್ ಮಾಡಬೇಕಾದ್ರೆ ಫುಲ್ಲು ರೆಡಿ ಇರುತ್ತೆ. ಈಗ ಇದರಲ್ಲಿ ಇನ್ನೇನು ಆಲ್ಟ್ರೇಷನ್ ಅನ್ನೋದಿರೋದಿಲ್ಲ, ಅಂದರೆ ಮಾರ್ಕಿಂಗ್ ಮಾಡೋವಂಥದ್ದು ಇನ್ನೇನು ಇರೋದಿಲ್ಲ. ಇದು ಪರ್ಫೆಕ್ಟಾಗಿ ರೆಡಿ ಮಾರ್ಕಿಂಗು. ಈಗ ನೆಕ್ಸ್ಟ್ ಈ ಮಾರ್ಕಿಂಗ್ಸ್ ಏನಿದಾವೋ ಆ ಮಾರ್ಕಿಂಗ್ಸ್ಗೆ ಕಟಿಂಗ್ ಮಾಡೋದೊಂದೇ ಬ್ಯಾಲೆನ್ಸ್ ಇರುತ್ತೆ. ಹಾಗೆ ಇನ್ನೊಂದು ಡೌಟ್ ಬಂದಿರುತ್ತೆ ನಿಮಗೆ, ಇಷ್ಟೆಲ್ಲ ಮಾರ್ಕ್ನ ಮಾಡಿದ ನಂತರ ಈ ಫ್ರಂಟ್ ಸೈಡ್ ಚೆಸ್ಟ್ ಮೆಜರ್ಮೆಂಟ್ ಏನು ಅನ್ನೋದು ನಿಮಗೆ ಈಗ ಡೌಟ್ ಬಂದಿರುತ್ತೆ. ಆ ಡೌಟ್ನ ಕೂಡ ನಿಮಗೆ ಕ್ಲಿಯರ್ ಮಾಡ್ತೀನಿ. ಹಾಗಾಗಿ ನಾನು ಲಾಸ್ಟ್ವರೆಗೂ ಆ ಪಾಯಿಂಟ್ ಬಗ್ಗೆ ಮಾತಾಡಿಲ್ಲ. ನೋಡಿ, ಇದು ಫ್ರಂಟ್ ಸೈಡು. ಓಕೆನಾ? ಇದು ಫ್ರಂಟ್ ಸೈಡು, ಇದು ಉಕ್ಸ್ಪಟ್ಟಿ ಸೈಡು. ನಾವು ಫ್ರಂಟ್ ಸೈಡ್ ಚೆಸ್ಟ್ ಮೆಜರ್ಮೆಂಟ್ನ ತಗೊಳ್ಬೇಕಾದ್ರೆ ಉಕ್ಸ್ಪಟ್ಟಿ ಸೈಡಿಂದನೇ ತಗೊಳ್ಬೇಕು. ಇದು ನಮಗೆ ಸ್ಲೀವ್ ಅಟ್ಯಾಚ್ ಮಾಡಿರೋ ಚೆಸ್ಟ್ ಪಾಯಿಂಟ್. ಇಲ್ಲಿಂದ ಈ ಉಕ್ಸ್ಪಟ್ಟಿಯಿಂದ ಕರೆಕ್ಟಾಗಿ ಇದನ್ನು ಈ ರೀತಿ ಅಳತೆ ಮಾಡ್ಕೊಳ್ಬೇಕು. ಇದನ್ನು ಸ್ವಲ್ಪ ಈ ರೀತಿ ಟೈಟಾಗಿ ಇಟ್ಕೊಂಡು ಅಳತೆ ಮಾಡ್ಬೇಕು. ಯಾಕಂದರೆ ಇದು ಸ್ಟ್ರೈಟ್ ಕಟಿಂಗ್ ಬ್ಲೌಸ್ ಆಗಿರೋದ್ರಿಂದ ಸ್ವಲ್ಪ ಈ ರೀತಿ ಟೈಟಾಗಿ ಇಟ್ಕೊಂಡೆ ನಾವು ಅಳತೆ ಮಾಡ್ಕೊಳ್ಬೇಕು. ಕ್ರಾಸ್ ಕಟಿಂಗ್ ಬ್ಲೌಸ್ ಕೊಟ್ಟರು ಅಷ್ಟೇ ಒಂದು ಸ್ವಲ್ಪ ಟೈಟಾಗಿ ಈ ರೀತಿ ತಗೊಂಡೆ ಅಳತೆ ಮಾಡ್ಕೊಳ್ಬೇಕು. 9.25 ಇಂಚ್ ಬಂದಿದೆ ನಮಗೆ. ಈ ಡಾಟ್ಸಲ್ಲಿ ಏನು ಚೇಂಜ್ ಬರೋದಿಲ್ಲ. ಓಕೆನಾ? 9.25 ಇಂಚ್ ಬಂದಿದೆ ನಿಮಗೆ. ಇದರಲ್ಲಿ ಈಗ ತೋರಿಸ್ತೀನಿ ನೋಡಿ. ಈಗ ಇದು ಬ್ಯಾಕ್ ಸೈಡಿಂದ ಚೆಸ್ಟ್ ಪಾಯಿಂಟ್ ತಗೊಂಡಿರೋದಲ್ವ, ಇಲ್ಲಿಂದ ಇಲ್ಲಿಗೆ ಎಷ್ಟು ಬರುತ್ತೆ? ಕರೆಕ್ಟಾಗಿ ಇಲ್ಲಿಂದ ಇಲ್ಲಿಗೆ 10 ಇಂಚ್ ಬರುತ್ತೆ. ಓಕೆನಾ? ಈ 10 ಇಂಚಲ್ಲಿ ನಾವು ಈ ಡಾಟ್ಗೆ ಅರ್ಧ ಇಂಚ್ ಹೋಗುತ್ತೆ, ಆವಾಗ 9.25 ಆಗುತ್ತೆ, ಅಲ್ಲ 9.25 ಆಗುತ್ತೆ. ಅದಾದ ನಂತರ ಇಲ್ಲಿ ನಾವು ಉಕ್ಸ್ಪಟ್ಟಿಗೆ ಮಾರ್ಜಿನ್ ಏನು ಬಿಟ್ಟಿರೋದಿಲ್ಲ, ಈ ರೆಡಿ ಮಾರ್ಕಿಗೆ ಕಟ್ ಮಾಡಿರ್ತೀನಿ. ಹಾಗಾಗಿ ಇಲ್ಲೊಂದು 1/4 ಇಂಚ್ ಹೋಗುತ್ತೆ. ಅವಾಗ ಏನಾಗುತ್ತೆ ಅಂದರೆ ನಮಗೆ ಅದು 9.25 ಬರುತ್ತೆ. ಕ್ರಾಸ್ ಕಟಿಂಗ್ ಆಗಿರೋದ್ರಿಂದ 1/4 ಇಂಚ್ ಹೆಚ್ಚು ಕಡಿಮೆ ಇದ್ರೂ ಅಡ್ಜಸ್ಟ್ಮೆಂಟಿಂಗ್ ಅನ್ನೋದು ಆಗುತ್ತೆ. ಅದರಲ್ಲೂ ಹೊಲಿಬೇಕಾದ್ರೆ ಲೈನಿಂಗ್ ಏನಾದರೂ ಸುಕ್ಕಾಯ್ತು ಅಂದರೆ ಅಲ್ಲೇ ಹೋಗಿರುತ್ತೆ ನಮಗೆ. ಓಕೆನಾ? ಈಗ ನಿಮಗೆ ಇದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇದನ್ನು ಕ್ಲಿಯರ್ ಆಗಿ ವಿಡಿಯೋ ಅರ್ಥ ಆಗಿಲ್ಲ ಅಂದರೆ ಇನ್ನೂ ಒಂದು ಸಾರಿ ನೋಡಿ. ಈ ರೀತಿ ಕಟಿಂಗ್ ಮಾಡೋದ್ರಿಂದ ನೀವು ಪರ್ಫೆಕ್ಟಾಗಿ ಕಟಿಂಗ್ ಮಾಡೋದನ್ನು ಕಲ್ತ್ಕೊಳ್ತೀರ. ಇನ್ ಡೆಪ್ತ್ ಅಂದರೆ ಇಷ್ಟು ಪಾಯಿಂಟ್ಸ್ನ ಯಾರೂ ತಿಳಿಸ್ಕೊಡೋದಿಲ್ಲ. ಕಂಪ್ಲೀಟಾಗಿ ಯಾವ ಪಾಯಿಂಟ್ಸ್ನ ತಿಳಿಸ್ಕೊಡ್ಬೇಕು ಎಲ್ಲ ಪಾಯಿಂಟ್ಸ್ನ ತಿಳಿಸ್ಕೊಟ್ಟಿದ್ದೀನಿ. ಯಾವ್ಯಾವ ಮೇನ್ ಪಾಯಿಂಟ್ಸು ಯಾವ್ಯಾವನ್ನ ಹೆಚ್ಚು ಕಡಿಮೆ ಆದರೂ ನಮ್ಗೆ ಅಡ್ಜಸ್ಟ್ ಆಗುತ್ತೆ, ಈ ರೀತಿ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ.
ಹಾಗಾಗಿ ವಿಡಿಯೋ ಅನ್ನೋದು ನಿಮಗೆ ಅರ್ಥ ಆಗಿಲ್ಲ ಅಂದರೆ ಇನ್ನೂ ಒಂದ್ಸರಿ ನೋಡಿ, ಪದೇ ಪದೇ ಅದನ್ನೇ ಹೇಳ್ತಾ ಇದ್ದೀನಿ. ಯಾಕಂದರೆ ಹೊಸದಾಗಿ ಕಲಿಯೋರಿಗೆ ಅರ್ಥ ಆಗೋದಿಲ್ಲ. ಈ ಮಾರ್ಜಿನ್ಸ್ ಅನ್ನೋದು ತುಂಬಾ ಕನ್ಫ್ಯೂಸ್ ಅನ್ನೋದಾಗುತ್ತೆ. ಹಾಗಾಗಿ ನಿಮಗೆ ಪದೇ ಪದೇ ತಿಳಿಸ್ತಾ ಇದ್ದೀನಿ. ಇದು ಫ್ರಂಟ್ ಸೈಡ್ ಪಾರ್ಟ್ನ ಕಟಿಂಗ್ ಮಾಡೋದು. ಇದನ್ನ ಮಾಡಿದ ನಂತರ ವೀಲ್ ಮಾರ್ಕರ್ ನೋಡಿ, ಇದನ್ನು ವೀಲ್ ಮಾರ್ಕರ್ ಅಂತಾರೆ. ಈ ರೀತಿ ಮಾರ್ಕಿಂಗ್ಸ್ ನಾವು ಎಲ್ಲೆಲ್ಲಿ ಮಾಡಿದ್ದೀವೋ ಅಲ್ಲಲ್ಲಿ ಈ ವೀಲ್ ಮಾರ್ಕರಿಂದ ಈ ರೀತಿ ಮಾರ್ಕ್ ಮಾಡೋದ್ರಿಂದ ನಮಗೆ ಈ ಕಡೆ ಸೈಡ್ ಲೈನಿಂಗ್ ಮೇಲೂ ಮಾರ್ಕಿಂಗ್ ಅನ್ನೋದು ಬೀಳುತ್ತೆ. ಹೆಚ್ಚು ಕಡಿಮೆ ಅನ್ನೋದು ಆಗೋದಿಲ್ಲ, ಪರ್ಫೆಕ್ಟ್ ಅನ್ನೋದು ಇರುತ್ತೆ. ಈ ರೀತಿ ವೀಲ್ ಮಾರ್ಕರ್ನ ಒಂದು ತಂದು ಇಟ್ಕೊಳ್ಳಿ, ಇದು ತುಂಬ ಯೂಸ್ ಆಗುತ್ತೆ. ಬ್ಲೌಸ್ ಡಿಸೈನ್ ಮಾಡಬೇಕಾದ್ರೆ ನಿಮಗೆ ನಾನು KFT ಡಿಸೈನ್ಸ್ ಚಾನಲಲ್ಲಿ ತೋರಿಸ್ಕೊಟ್ಟಿದ್ದೀನಿ ವೀಲ್ ಮಾರ್ಕರಿಂದ ನೆಕ್ ಯಾವ ರೀತಿ ಕಟಿಂಗ್ ಮಾಡೋದು ಅಂತ. ಈ ಮಾರ್ಕಿಗೆ ಈ ರೀತಿ ನಾಚ್ ಅನ್ನೋದು ಮಾಡ್ಕೊಳ್ಳಿ. ಇದು ಪರ್ಫೆಕ್ಟಾಗಿ ನಾವು ಫ್ರಂಟ್ ಸೈಡ್ ಕಟಿಂಗ್ ಮಾಡೋದು. ಇದಾದ ನಂತರ ನಿಮಗೆ ನೆಕ್ಸ್ಟು ಕ್ರಾಸ್ ಬೆಲ್ಟ್ ಕಟಿಂಗ್ ಮಾಡಿ ತೋರಿಸ್ತೀನಿ. ಕ್ರಾಸ್ ಬೆಲ್ಟ್ ನಮಗೆ ಈ ಕಡೆ ಸೈಡ್ ಮಿಕ್ಕಿರುವಂಥ ಪೀಸಲ್ಲೇ ನಾವು ಕ್ರಾಸ್ ಬೆಲ್ಟ್ ಅನ್ನೋದು ಕಟ್ ಮಾಡ್ಬೋದು. ಇದನ್ನು ಏನು ಮಾಡಬೇಕಂದ್ರೆ ಫಸ್ಟು ಸ್ಟ್ರೈಟಾಗಿ ಮಾರ್ಕ್ನ ಮಾಡ್ಕೊಳ್ಬೇಕು. ಯಾವುದೇ ಕಟ್ ಮಾಡಬೇಕಾದ್ರೆ ಸ್ಟ್ರೈಟಾಗಿ ಈ ರೀತಿ ಮಾರ್ಕ್ನ ಮಾಡಿಕೊಂಡು ಒಂದು ಅರ್ಧ ಇಂಚಿಗೆ ಇನ್ನೂ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ನಿಮಗೆ ನಾನು ಇನ್ನೂ ಒಂದು ಸರಿ ಹೇಳ್ತೀನಿ, ನಾನು ಯಾವುದೇ ಮಾರ್ಕಿಂಗ್ನ ಮಾಡಿ ಯಾವುದೇ ಕಟಿಂಗ್ನ ತೋರಿಸಿದ್ರು ರೆಡಿ ಇರುತ್ತೆ. ಅದಕ್ಕೆ ನಾವು ಮಾರ್ಕಿಂಗ್ನ ಮಾಡಬೇಕಾದ್ರೆ ನಾನು ರೆಡಿ ಮಾರ್ಕಿಂಗ್ನ ಮಾಡ್ತೀನಿ. ಪದೇ ಪದೇ ಎಕ್ಸ್ಟ್ರಾ ಅಟ್ಯಾಚ್ ಮಾಡೋದು ಮಾರ್ಜಿನ್ಸ್ನ ಈ ರೀತಿ ಇರೋದಿಲ್ಲ. ನಿಮಗೆ ಲೈನಿಂಗ್ ಅನ್ನೋದು ಸ್ಟ್ರೈಟ್ ಆಗಿಲ್ಲ ಅಂದರೆ ಮಾರ್ಕ್ ಮಾಡಿಕೊಂಡು ಫಸ್ಟ್ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳಿ. ಮೆಜರ್ಮೆಂಟ್ ಬ್ಲೌಸಲ್ಲಿ ಕ್ರಾಸ್ ಬೆಲ್ಟ್ ಉದ್ದ ಎಷ್ಟಿದೆ ಅಂತ ಉಕ್ಸ್ಪಟ್ಟಿ ಸೈಡಿಂದ ಈ ರೀತಿ ಮೆಜರ್ಮೆಂಟ್ನ ಮಾಡ್ಕೊಳ್ಳಿ. 7.75 ಇಂಚ್ ಇದೆ. ಹಾಗೆ ಉಕ್ಸ್ಪಟ್ಟಿ ಸೈಡು ಅಗಲ ಎಷ್ಟಿದೆ ನೋಡ್ಕೊಳ್ಳಿ. 3 ಇಂಚ್ ಅಗಲ ಇದೆ, ಇಲ್ಲಿ 2 ಇಂಚ್ ಅಗಲ ಇದೆ. ಓಕೆನಾ? ಈಗ ಏನು ಮಾಡಬೇಕಂದ್ರೆ ಫಸ್ಟು ನಾವು ಲೆಂತ್ ತಗೊಂಡಿರಲ್ಲ, ಆ ಲೆಂತ್ಗೆ ಮಾರ್ಕ್ ಅನ್ನೋದು ಮಾಡ್ಕೊಳ್ಬೇಕು. ಇದು ನಮಗೆ ಕ್ರಾಸ್ ಬೆಲ್ಟ್ ರೆಡಿ ಲೆಂತು. ಇದ್ರ ಈ ಕಡೆ ನಾವು ಎಷ್ಟು ಬೇಕೋ ಅಷ್ಟು ಮಾರ್ಜಿನ್ನ ಈ ರೀತಿ ಮಾರ್ಕ್ನ ಮಾಡ್ಕೊಳ್ಬೇಕು. ಇದೇನಂದರೆ ಸೈಡು ಎಕ್ಸ್ಟ್ರಾ ಮಾರ್ಜಿನ್ಸ್ನ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಇಲ್ಲಿ ನಮಗೆ 3 ಇಂಚ್ ಇದೆಯಲ್ವ, ಈ 3 ಇಂಚಿಗೆ ಮಾರ್ಕ್ ಮಾಡೋಣ. ಇಲ್ಲಿ 2 ಇಂಚ್ ಇದೆ, 2 ಇಂಚಿಗೆ ಮಾರ್ಕ್ ಮಾಡೋಣ. ಇದಾದ ನಂತರ ನಮಗೆ ಅಟ್ಯಾಚ್ ಮಾಡೋದಕ್ಕೆ ಇನ್ನೂ ಒಂದು ಅರ್ಧ ಇಂಚ್ ಮಾರ್ಜಿನ್ ಬೇಕು. ಹಾಗಾಗಿ ಮೇಲ್ಗಡೆ ಇನ್ನೂ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಅನ್ನೋದು ತಗೊಳ್ಬೇಕು. ತಗೊಂಡ ನಂತರ ಕಟಿಂಗು ನಾವು ಇಲ್ಲೇ ಅಲ್ವಾ ಮಾಡೋದು, ಹಾಗಾಗಿ ಶೇಪ್ ಅನ್ನೋದು ಈ ಮಾರ್ಕಿಗೆ ನಾವು ಮಾರ್ಕ್ ಅನ್ನೋದು ಮಾಡ್ಕೊಳ್ಬೇಕು. ಈ ಶೇಪ್ ಅನ್ನೋದು ಲೈಟಾಗಿ ಈ ರೀತಿ ಬೆಂಡ್ ಅನ್ನೋದು ಇರಬೇಕು. ಪರ್ಫೆಕ್ಟಾಗಿ ಇದೇ ರೀತಿ ಅನ್ನೋದಿಲ್ಲ. ನಿಮಗೆ ಕಟಿಂಗ್ ಮಾಡಬೇಕಾದ್ರೆ ಅದು ಗೊತ್ತಾಗುತ್ತೆ ಈ ಕ್ರಾಸ್ ಬೆಲ್ಟ್ ಶೇಪ್ ಅನ್ನೋದು ನೀಟಾಗಿ ಬಂದಿದೆಯಾ ಇಲ್ವಾ ಅಂತ. ಇದು ಕ್ರಾಸ್ ಬೆಲ್ಟ್ ಕಟಿಂಗ್ ಮಾಡೋದು ತುಂಬ ಈಸಿ. ಏನಂದರೆ ಹೊಸದಾಗಿ ಕಲಿಯೋರಿಗೆ ಕಷ್ಟ ಅನಿಸುತ್ತೆ ಅಷ್ಟೇ. ನೀವು ಪ್ರಾಕ್ಟೀಸ್ ಮಾಡ್ತಾ ನಿಮಗೆ ಅದು ಗೊತ್ತಾಗುತ್ತೆ. ತುಂಬ ಈಸಿ, ಏನು ಇದರಲ್ಲಿ ಕಷ್ಟ ಅನ್ಸೋದಂಥದ್ದು ಏನೂ ಇರೋದಿಲ್ಲ. ಓಕೆನಾ? ಇದು ನಾವು ಕ್ರಾಸ್ ಕಟಿಂಗ್ ಬ್ಲೌಸ್ನ ಕಟಿಂಗ್ ಮಾಡೋ ಮೆಥಡು. ಸ್ಲೀವ್ಸ್ನ ಕಟ್ ಮಾಡಿ ತೋರಿಸಿಲ್ಲ, ಹಾಗೆ ಮೇನ್ ಕ್ಲಾತ್ನ ಕಟ್ ಮಾಡಿ ತೋರಿಸಿಲ್ಲ. ಈ ವಿಡಿಯೋದಲ್ಲಿ ಅವೆರಡನ್ನೂ ತೋರಿಸಲ್ಲ, ಯಾಕಂದರೆ ವಿಡಿಯೋ ಆಲ್ಮೋಸ್ಟ್ ಅಲ್ಲಿ ಇಲ್ಲಿಗೆ ತುಂಬಾ ಲೆಂತ್ ಆಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಲೀವ್ಸ್ನ ತೋರಿಸ್ತೀನಿ. ಈ ಸ್ಲೀವ್ಸು ಎಲ್ಬೋ ಸ್ಲೀವ್ಸ್ ಇದೆ, ಎಲ್ಬೋ ಇದೆ, 3/4 ಅಲ್ಲ, ಎಲ್ಬೋ ಸ್ಲೀವ್ಸ್ ಅಂತ ಕರೀತಾರೆ. ಎಲ್ಬೋ ಸ್ಲೀವ್ಸ್ ಇದೆ. ಈ ಎಲ್ಬೋ ಸ್ಲೀವ್ಸ್ನ ಯಾವ ರೀತಿ ಕಟ್ ಮಾಡೋದು ಅಂತ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಎಲ್ಬೋ ಸ್ಲೀವ್ಸ್ನ ಯಾವ ರೀತಿ ಕಟಿಂಗ್ ಮಾಡೋದು ಅಂತ. ಇಷ್ಟು ಲೈನಿಂಗ್ ಮಿಕ್ಕಿದೆ, ಇಷ್ಟರಲ್ಲಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ಲೀವ್ ಕಟಿಂಗು. ಅದ್ರ ಜೊತೆಗೆ ಮೇನ್ ಕ್ಲಾತ್ ಏನಿದೆಯೋ ಆ ಮೇನ್ ಕ್ಲಾತ್ನ ಯಾವ ರೀತಿ ಹಾಕ್ಕೊಂಡು ಕಟ್ ಮಾಡಬೇಕಂದ್ರೆ, ಈಗ ಕ್ರಾಸ್ ಕಟಿಂಗ್ ಲೈನಿಂಗ್ ಕ್ರಾಸ್ ಕಟಿಂಗ್ ಮಾಡಿರ್ತೀವಿ, ಬ್ಲೌಸ್ ಪೀಸ್ನ ಯಾವ ರೀತಿ ಹಾಕ್ಕೊಳ್ಬೇಕನ್ನೋ ಕನ್ಫ್ಯೂಷನ್ ಇರುತ್ತೆ. ಅದು ತುಂಬಾ ಇಂಪಾರ್ಟೆಂಟು. ಹಾಗಾಗಿ ಅವುಗಳ ಬಗ್ಗೆ ಇನ್ನೂ ಕ್ಲಿಯರಾಗಿ ತಿಳಿಸ್ಕೊಡೋಣ ಅಂತ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಅವನ್ನ ತಿಳಿಸ್ಕೊಡ್ತೀನಿ ಖಂಡಿತವಾಗ್ಲೂ. ಈ ಸೀರೀಸ್ನ ನಾನು ಅಪ್ಲೋಡ್ ಮಾಡ್ತೀನಿ, ಸ್ಟಿಚಿಂಗ್ ಮಾಡೋದನ್ನು ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ಕ್ರಾಸ್ ಕಟಿಂಗಲ್ಲಿ ಯಾವ ರೀತಿ ಹ್ಯಾಂಡಲ್ ಮಾಡಬೇಕನ್ನೋದು ಹೊಸದಾಗಿ ಕಲಿಯೋರಿಗೆ ಅಷ್ಟೊಂದು ಐಡಿಯಾ ಇರೋದಿಲ್ಲ. ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಹಾಗೆ ನಿಮಗೆ ಈ ಕ್ರಾಸ್ ಕಟಿಂಗ್ ಡೈರೆಕ್ಟಾಗಿ ಲೈನಿಂಗ್ ಮೇಲೆ ಕಟ್ ಮಾಡಿ ತೋರಿಸಿದ್ದೀನಲ್ವ, ಮತ್ತೆ ಒಂದು ಸಾರಿ ಹೇಳ್ತೀನಿ, ಬೇಜಾರು ಮಾಡ್ಕೊಳ್ಬೇಡಿ. ನಿಮ್ಗೇನಾದರೂ ಪಾಯಿಂಟ್ಸು ಮಾರ್ಕಿಂಗ್ ಮಾಡೋದ್ರಲ್ಲಿ ಅರ್ಥ ಆಗಿಲ್ಲ ಅಂದರೆ ಮಾರ್ಕಿಂಗ್ಸು ಇನ್ನೊಂದು ಸಾರಿ ವಿಡಿಯೋ ನೋಡಿ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಖಂಡಿತವಾಗ್ಲೂ ಅರ್ಥ ಆಗುತ್ತೆ. ಅರ್ಥ ಆಗದೆ ಇರೋವಂಥದ್ದು ಯಾವುದೂ ಇಲ್ಲ, ನೀವು ಟ್ರೈ ಮಾಡಬೇಕಷ್ಟೇ.
ಇಷ್ಟನ್ನು ಮಾತ್ರ ನಾನು ಹೇಳಬಲ್ಲೆ. ಅದ್ರ ಮೇಲೆ ನಿಮ್ಮ ಇಷ್ಟ ಅಂತ ತಿಳಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ತಿಳಿಸ್ತಾ, ಈ ವಿಡಿಯೋ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಅರ್ಥ ಆಗಿ ಹಾಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ ಕೂಡ ಆನ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.